ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಉಸ್ತುವಾರಿ ಮಂತ್ರಿ ಚಿಕ್ಕೋಡಿ ಸಂಸದರು ಕುಡಚಿ ಶಾಸಕರು ಕಾಂಗ್ರೆಸ್ ಪಕ್ಷದವರೇ ಇದ್ರೂ ಕೂಡ ಮುಗಳಖೋಡ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗವಾಗಿದೆ. ಮುಗಳಖೋಡ ಪುರಸಭೆ ಅಧ್ಯಕ್ಷರಾಗಿ ಶಾಂತವ್ವ ಗೋಕಾಕ್, ಉಪಾಧ್ಯಕ್ಷರಾಗಿ ಗಂಗವ್ವ ಬೆಳಗಲಿ ಅವಿರೋಧವಾಗಿ ಆಯ್ಕೆ ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ತಿಳಿಸಿದರು. ಅವರು ಮುಗಳಖೋಡ ಪುರಸಭೆಯ ಸಭಾಭವನದಲ್ಲಿ ಮಂಗಳವಾರ ದಿನಾಂಕ 27/8/2024 ಜರುಗಿದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಲ್ಲಿ ಸಂದರ್ಭದಲ್ಲಿ ಮಾತನಾಡುತ್ತಾ ಪುರಸಭೆಗೆ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಆ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಶಾಂತವ್ವ ಗೋಪಾಲ್ ಗೋಕಾಕ್ ಒಬ್ಬರೇ ಕೂಡ ನಾಮಪತ್ರ ಸಲ್ಲಿಸಿದ್ರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗಂಗವ್ವ ಹನುಮಂತ ಬೆಳಗಲಿ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಶಾಂತವ್ವ ಗೋಕಾಕ್ ಅಧ್ಯಕ್ಷರಾಗಿ, ಗಂಗವ್ವ ಬೆಳಗಲಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. 30 ತಿಂಗಳ ಕಾಲಾವಧಿಯಲ್ಲಿ ಮುಗಳಖೋಡ ಪುರಸಭೆಯ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ. ತಾಲೂಕು ಆಡಳಿತದಿಂದ ಪಟ್ಟಣದ ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಲಾಗಿದೆ ಅಂತ ತಹಶೀಲ್ದಾರ್ ಸುರೇಶ್ ಮುಂಜೆ ತಿಳಿಸಿದರು. ಮಧ್ಯಾಹ್ನ 1:05 1 ಗಂಟೆ 5 ನಿಮಿಷದಿಂದ 1 ಗಂಟೆ 20 ನಿಮಿಷದವರೆಗೆ ನಾಮಪತ್ರವನ್ನು ಹಿಂಪಡಲಿಕ್ಕೆ ನಾವು ಅವಕಾಶ ನೀಡಿದ್ವಿ. ಸದರಿ ನಾಮಪತ್ರ ಹಿಂಪಡಲಿಕ್ಕೆ ಯಾರು ಕೂಡ ನಾಮಪತ್ರ ಹಿಂಪಡೆಯದೇ ಇದ್ದಕ್ಕಾಗಿ ಈಗಾಗಲೇ ನಾಮಪತ್ರ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರ್ತಕ್ಕಂಥ ಶ್ರೀಮತಿ ಗೋಕಾಕ್ ಶಾಂತವ್ವ ಗೋಪಾಲ್ ಅಂದರೆ ಶಾಂತವ್ವ ಗೋಪಾಲ್ ಗೋಕಾಕ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಏಕೈಕ ನಾಮಪತ್ರ ಸಲ್ಲಿಕೆ ಆಗಿದ್ದ ಕಾರಣ ಮತ್ತು ನಾಮಪತ್ರ ವಾಪಸ್ ಪಡೆಯದೇ ಇರುವುದರಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಶ್ರೀಮತಿ ಗಂಗವ್ವ ಹನುಮಂತ ಬೆಳಗಲಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೊ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪಕ್ಷದವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕುಡಚಿ ಮಂಡಲ ಅಧ್ಯಕ್ಷ ಶ್ರೀಧರ್ ಮೂಡರಗಿ, ರಮೇಶ್ ಖೇದಗೌಡರ್, ಪಿಕೆಪಿಎಸ್ ಬ್ಯಾಂಕ್ ಅಧ್ಯಕ್ಷ ಶಿವಾನಂದ ಗೋಕಾಕ್, ಕುಡಚಿ ಪುರಸಭೆ ಮಾಜಿ ಅಧ್ಯಕ್ಷ ದತ್ತ ಸಣ್ಣಕ್ಕಿ, ಗೌಡಪ್ಪ ಕೇತಗೌಡರು, ಮಾರುತಿ ಗೋಕಾಕ್, ಸಚಿನ್ ಪ್ರಧಾನಿ, ಗುತ್ತಿಗೆದಾರ್ ಲಕ್ಷ್ಮಣ್ ಗೋಕಾಕ್, ಮೋಹನ್ ಲೋಹಾರ್, ಗೋಪಾಲ್ ಗೋಕಾಕ್, ಕುಮಾರ್ ಹಳಕಲ್, ಮುತ್ತಪ್ಪ ಬಾಳೋಜಿ, ಶಿವಬಸಪ್ಪ ಕಾಪಚ್ಚಿ, ಗೋಪಾಲ್ ಯಡವಣ್ಣನವರ್, ಭೀಮಶ್ರೀ ಬನಶಂಕರಿ, ಕೃಷ್ಣರಾವ್ ನಾಯ್ಕ, ಮಹದೇವ್ ತೆರದಾಲ, ಹನುಮಂತ ಕುಲಿಗೋಡ, ಕೇಶವ್ ವಾಡಿನವರ್, ಶಿವಾನಂದ ಮೇಕಳಕ್ಕಿ, ಅಗ್ರಾಣಿ ಶೇಗುಡಿಶಿ, ಬಸವರಾಜ ಹೊಸಪೇಟೆ, ರಾಯಗೌಡ ಕೇತಗೌಡರು, ನಾಗಪ್ಪ ಹುಕ್ಕೇರಿ, ಪ್ರಕಾಶ್ ಪಾಟೀಲ್ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.